ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವನ್ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ ಸೆನ್ಸೆಕ್ಸ್ 102 ಪಾಯಿಂಟ್ಸ್ ಡೌನ್ ಆಗಿ 84,961 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 37 ಪಾಯಿಂಟ್ಸ್ ಡೌನ್ ಆಗಿ 26,140 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 127 ಪಾಯಿಂಟ್ಸ್ ಡೌನ್ ಆಗಿ 59,990 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಟಿನ್ಯೂಸ್ ಆಗಿ ಮೂರನೇ ದಿನ ಇವತ್ತು ಸಹ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಆದ್ರೆ ಇವತ್ತು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಲಾಸ್ಟ್ 3 ಡೇಸ್ ಇಂದ ರಿಲಯನ್ಸ್ ಇಂಡಸ್ಟ್ರೀಸ್, HDFC ಬ್ಯಾಂಕ್ ಈ ತರ ತುಂಬಾನೇ ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲ ನಿಫ್ಟಿನ ಮತ್ತೆ ಬ್ಯಾಂಕ್ ನಿಫ್ಟಿನ ಡ್ರ್ಯಾಗ್ ಮಾಡ್ತಾನೆ ಇದೆ. ಅದರಿಂದನೇ ಮಾರ್ಕೆಟ್ಸ್ ಎಲ್ಲ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಇದ್ರ ಜೊತೆಗೆ ಈ ಗ್ಲೋಬಲ್ ಅನ್ಸರ್ಟಿನಿಟೀಸ್ ಏನಿದಾವೆ ಅವೆಲ್ಲ ಅದೇ ತರನೇ ಕಂಟಿನ್ಯೂ ಆಗ್ತಾನೆ ಇದಾವೆ. ಅದರಿಂದನೇ ನಮ್ಮ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರಾದ್ರೆ ಇಂಡಿಯಾ ಮೇಲೆ ಒಂದಲ್ಲ ಒಂದು ಸ್ಟೇಟ್ಮೆಂಟ್ಸ್ ನ ಮಾಡ್ತಾನೆ ಇದ್ದಾರೆ ಈ ಟ್ಯಾರಿಫ್ ರಿಲೇಟೆಡ್ ಆಗಿ. ಈ ತರ ಮಲ್ಟಿಪಲ್ ರೀಸನ್ಸ್ ಇಂದಾನೆ ನಮ್ಮ ಮಾರ್ಕೆಟ್ಸ್ ಈ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಫ್ರೆಂಡ್ಸ್, ಈಗ ಡೊನಾಲ್ಡ್ ಟ್ರಂಪ್ ಅವ್ರ ಬಗ್ಗೆ ಮಾತಾಡ್ಕೊಂಡ್ರೆ, ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು US ಮಾರ್ಕೆಟ್ಸ್ ಆದ್ರೆ ಕಂಟಿನ್ಯೂಸ್ ಆಗಿ ಆಲ್ ಟೈಮ್ ಹೈಸ್ ನ ಟಚ್ ಮಾಡ್ತಾನೆ ಇದೆ. ಈ ತರ US ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಮೇನ್ ರೀಸನ್ ಏನು ಅಂತ ಅಂದ್ರೆ, ಈಗ ಗ್ಲೋಬಲ್ ಮಾರ್ಕೆಟ್ಸ್ ಮೇಲೆ ಏನ್ ಟ್ಯಾರಿಫ್ ಹಾಕಿದೀನಿ, ಈ ಟ್ಯಾರಿಫ್ ಇಂದಾನೆ ನಮ್ಮ ಮಾರ್ಕೆಟ್ಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಅದಕ್ಕೋಸ್ಕರ ಈ ಟ್ಯಾರಿಫ್ಗೆ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಫೆಡ್ ಮೆಂಬರ್ ಒಬ್ರು ಕಮಿಂಗ್ ಟೈಮಲ್ಲಿ ಇನ್ಫ್ಲೇಷನ್ ಡೇಟಾ, ಜಾಬ್ಸ್ ಡೇಟಾ ಈ ತರ ಪ್ರತಿಯೊಂದು ಡೇಟಾ ಕೂಡ ತುಂಬಾನೇ ಸಪೋರ್ಟ್ ಮಾಡಿದ್ರೆ ಈ 2026 ಅಲ್ಲಿ 100 ಬೇಸಿಸ್ ಪಾಯಿಂಟ್ಸ್ ವರೆಗೂ ರೇಟ್ ಕಟ್ ಮಾಡ್ತೀವಿ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಏನಂತಂದ್ರೆ ಫ್ರೆಂಡ್ಸ್, ಈಗ ಡೊನಾಲ್ಡ್ ಟ್ರಂಪ್ ಅವರು ಸೆಕೆಂಡ್ ಟೈಮ್ ಪ್ರೆಸಿಡೆಂಟ್ ಆದ್ಮೇಲೆ ಇವಾಗ ತುಂಬಾನೇ ಕಂಟ್ರೀಸ್ ಮೇಲೆಲ್ಲ ಟ್ಯಾರಿಫ್ ಹಾಕಿದ್ದಾರೆ. ಅದರಲ್ಲೂ ನಮ್ಮ ಇಂಡಿಯಾ ಮೇಲೆ ಆದ್ರೆ 50% ಟ್ಯಾರಿಫ್ ಹಾಕಿದ್ದಾರೆ. ಇವಾಗ ಇದ್ರ ರಿಲೇಟೆಡ್ ಆಗಿ ಲಾಸ್ಟ್ ಟೈಮೇ ಒಂದ್ಸಲ ಮಾತಾಡ್ಕೊಂಡಿದ್ವಿ. US ನ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಈ ತರ ಟ್ಯಾರಿಫ್ ಹಾಕೋದು ಒಳ್ಳೇದಾ ಅಲ್ವಾ ಅಂತ ಎಲ್ಲ ಡಿಸೈಡ್ ಮಾಡ್ತಾರೆ ಅಂತ ಒಂದ್ಸಲ ಮಾತಾಡ್ಕೊಂಡಿದ್ವಿ. ಮತ್ತೆ ಇದ್ರ ರಿಲೇಟೆಡ್ ಆಗಿ ಜಡ್ಜ್ಮೆಂಟ್ ಏನಿದೆ ಅದು ಶುಕ್ರವಾರ ಇದೆ. ಈಗ ಶುಕ್ರವಾರ ಏನಾದ್ರು ಇವಾಗ ಈ ಟ್ಯಾರಿಫ್ ಏನ್ ಹಾಕಿದರೆ, ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಯಾವ ತರ ಅಪ್ಡೇಟ್ಸ್ ಬರುತ್ತೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದ್ ವೇಳೆ ಈ ಸುಪ್ರೀಂ ಕೋರ್ಟ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಎಗೇನೆಸ್ಟ್ ಏನಾದ್ರು ವರ್ಡಿಕ್ಟ್ ಬಂತು ಅಂತ ಅಂದ್ರೆ ಅದು ಗ್ಲೋಬಲ್ ಮಾರ್ಕೆಟ್ಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಲಾಸ್ಟ್ 10 ಮಂತ್ಸ್ ಇಂದ ಈ ಟ್ಯಾರಿಫ್ ಇಂದ ಏನೇನ್ ದುಡ್ಡನ್ನ ಕಲೆಕ್ಟ್ ಮಾಡಿದರೆ ಆ ಕಂಪ್ಲೀಟ್ ದುಡ್ಡನ್ನ ಪ್ರತಿ ಒಂದು ಕಂಟ್ರಿಗೆ ಅದು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗಿರುತ್ತೆ. ಅದರಿಂದ ಇದು US ಗೆ ಇದು ನೆಗೆಟಿವ್ ಆಗುತ್ತೆ. ಆದ್ರೆ ಈ ಗ್ಲೋಬಲ್ ಮಾರ್ಕೆಟ್ಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದ್ರಲ್ಲೂ ನಮ್ಮ ಇಂಡಿಯಾಗಾದ್ರೆ ಇದು ಇನ್ನೂ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ಇಂಡಿಯಾ ಮೇಲೆ 50% ಟ್ಯಾರಿಫ್ ಹಾಕಿದ್ರಲ್ವಾ, ಅದರಿಂದ ನಮ್ಮ ಇಂಡಿಯನ್ ಕಂಪನೀಸ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ನೋಡೋಣ ಶುಕ್ರವಾರ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಯಾವ ತರ ಡೇಟಾಸ್ ಎಲ್ಲ ಅಪ್ಡೇಟ್ ಆಗ್ತವೆ ಅಂತ. ಫ್ರೆಂಡ್ಸ್, ಇವಾಗ ನನ್ನ ಒಪಿನಿಯನ್ ಪ್ರಕಾರ ಹೇಳ್ಬೇಕು ಅಂದ್ರೆ, ಇವಾಗ ಗೌರ್ಮೆಂಟ್ ಎಲ್ಲ ಅವ್ರದ್ದೇ ಆಗಿರೋ ಕಾರಣದಿಂದ ಡಿಸಿಷನ್ಸ್ ಏನಿದ್ರು ಅದು ಅವ್ರಿಗೆ ತಕ್ಕನಾಗೆ ಮೋಸ್ಟ್ ಪ್ರಾಬಬ್ಲಿ ಬರೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ನೋಡೋಣ ಆದ್ರೂ ಡೇಟಾಸ್ ಯಾವ ತರ ಬರ್ಬೋದು ಅಂತ. ಒಂದ್ ವೇಳೆ ಡೇಟಾಸ್ ಏನಾದ್ರು ಡೊನಾಲ್ಡ್ ಟ್ರಂಪ್ ಅವ್ರ ಎಗೇನೆಸ್ಟ್ ಬಂತು ಅಂದ್ರೆ ಅದು ನಮ್ಮ ಮಾರ್ಕೆಟ್ಸ್ಗೆ ಪಾಸಿಟಿವ್ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಈಗ FII ಸೆಲ್ಲಿಂಗ್ ಆದ್ರೆ ಸ್ಟಾಪ್ ಆಗ್ತಾನೆ ಇಲ್ಲ. ಈಗ ಈ ಜಾನ್ವರಿ ಮಂತ್ ಅಲ್ಲೇನೆ 4,500 ಕೋಟಿ ಈಗಾಗಲೇ ಸೆಲ್ ಮಾಡೋರೆ. ಜಾನ್ವರಿ 1 ಆದ್ರೆ 3,200 ಕೋಟಿ ಸೆಲ್ ಮಾಡಿದ್ರು. ಅದಾದ್ಮೇಲೆ ಜಾನ್ವರಿ 2ನೇ ತಾರೀಕು ಸ್ವಲ್ಪ ಬೈ ಮಾಡಿದ್ರು. 3ನೇ ತಾರೀಕಾದ್ರೆ ತುಂಬಾನೇ ಕಮ್ಮಿ ಸೆಲ್ ಮಾಡಿದ್ರು. ಮತ್ತೆ ನಿನ್ನೆ ಕೂಡ ತುಂಬಾ ಕಮ್ಮಿ ಸೆಲ್ ಮಾಡಿದ್ರು. ಆದ್ರೆ ಮತ್ತೆ ಇವತ್ತು 1,500 ಕೋಟಿ ಸೆಲ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲೂ ಇದೇ ತರ ಸೆಲ್ಲಿಂಗ್ ಇನ್ಕ್ರೀಸ್ ಆಗುತ್ತಾ ಅಥವಾ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತಾ ಅಂತ. ಜೊತೆಗೆ DAS ಆದ್ರೆ ಇವಾಗೂ ಸಹ ನಮ್ಮ ಮಾರ್ಕೆಟ್ನ ತುಂಬಾನೇ ಸಪೋರ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಈ 2025 ಅಲ್ಲಿ ಆದ್ರೆ ಸುಮಾರು 7,000 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಈ ಜಾನ್ವರಿ ಮಂತ್ ಅಲ್ಲಿ ಈ 5 ಟ್ರೇಡಿಂಗ್ ಡೇಸ್ ಅಲ್ಲೇನೆ ಸುಮಾರು 8,600 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ನೋಡೋಣ ಈ 2026 ಅಲ್ಲಿ DAS ನಮ್ಮ ಮಾರ್ಕೆಟ್ ಒಳಗಡೆ ಎಷ್ಟು ಇನ್ವೆಸ್ಟ್ ಮಾಡ್ತಾರೆ ಅಂತ. ಮತ್ತೆ ಫ್ರೆಂಡ್ಸ್, ಈಗ ನಾಳೆ ಮತ್ತೆ ನಾಡಿದ್ದು ಸ್ವಲ್ಪ ವಿಡಿಯೋಸ್ನ ಪೋಸ್ಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಸ್ವಲ್ಪ ಬೇರೆ ಊರಲ್ಲಿ ಇದ್ದೀನಿ. ಜೊತೆಗೆ ಈ ಊರಲ್ಲಿ ನೆಟ್ವರ್ಕ್ ಇಶ್ಯೂ ಎಲ್ಲ ತುಂಬಾನೇ ಜಾಸ್ತಿ ಇದೆ. ಅದಕ್ಕೋಸ್ಕರ ನೆಕ್ಸ್ಟ್ 2 ಡೇಸ್ ಯಾವುದೇ ತರ ವಿಡಿಯೋಸ್ನ ಪೋಸ್ಟ್ ಮಾಡೋಕ್ಕಾಗಲ್ಲ. ಮತ್ತೆ ಸೋಮವಾರದಿಂದ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಸ್ನ ಕಂಟಿನ್ಯೂ ಮಾಡೋಣ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. CMS ಇನ್ಫೋ ಸಿಸ್ಟಮ್ಸ್ ಈ ಕಂಪನಿ ಆದರೆ ಇವತ್ತಿನ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಓಪನ್ ಆಗಿ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ದಿದ್ದ ಕಂಪನಿ ಸಡನ್ ಆಗಿ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂತ ಹೇಳ್ತೀನಿ, ಅದಕ್ಕೂ ಮುಂಚೆ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ. ಇವರಾದ್ರೆ ಈ ಬ್ಯಾಂಕ್ಸ್ಗೆ ಮತ್ತೆ ಬಿಸ್ನೆಸಸ್ಗೆ ಫಿಸಿಕಲ್ ಕ್ಯಾಶ್ನ ಹ್ಯಾಂಡಲ್ ಮಾಡ್ತಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ಈಗ ATMsಗೆ ಕ್ಯಾಶ್ನ ಲೋಡ್ ಮಾಡ್ತಾರೆ.
ಅಂತ ಕಂಪನಿಗೆ ಇವತ್ತು SBI ಇಂದ 1000 crores 10 years ಕಾಂಟ್ರಾಕ್ಟ್ ಬಂದಿದೆ. ಇದರಲ್ಲಿ SBI ಅವರ ಸುಮಾರು 5000 ATMsಗೆ ಕ್ಯಾಶ್ನ ಲೋಡ್ ಮಾಡಬೇಕಾಗಿರುತ್ತೆ. ಆ ಕಾಂಟ್ರಾಕ್ಟ್ ಬಂದಿರೋದ್ರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಸೆಂಕೋ ಗೋಲ್ಡ್ ಮತ್ತೆ ಕಲ್ಯಾಣ್ ಜ್ಯುವೆಲರ್ಸ್ ಕಂಪನಿ ನೋಡಿದ್ರಾ, ಇಂಟ್ರಾಡೇ ಸೆಷನ್ ಅಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಯಾಕಂದ್ರೆ ಇವರು ಒಳ್ಳೆ Q3 ಬಿಸ್ನೆಸ್ ಡೇಟಾನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತು ಈ ಸೆಂಕೋ ಗೋಲ್ಡ್ ಆದ್ರೆ ಇಂಟ್ರಾಡೇ ಸೆಷನ್ ಅಲ್ಲಿ 14% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ Q3 ಬಿಸ್ನೆಸ್ ಡೇಟಾದಲ್ಲಿ ರಿಟೇಲ್ ಬಿಸ್ನೆಸ್ ಅಲ್ಲಿ 49% ಗ್ರೋತ್ ನ ಪೋಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಸೇಮ್ ಸ್ಟೋರ್ಸ್ ಸೇಲ್ಸ್ ಗ್ರೋತ್ ಆದ್ರೆ 39% ಇನ್ಕ್ರೀಸ್ ಆಗಿದೆ. ಮತ್ತೆ ಲಾಸ್ಟ್ 9 ಮಂತ್ಸ್ ಅಲ್ಲಿ ಈ ಸೇಮ್ ಸ್ಟೋರ್ ಸೇಲ್ಸ್ ಗ್ರೋತ್ ಚೆಕ್ ಮಾಡಿದ್ರು ಸಹ 21% ಗ್ರೋತ್ ಇದೆ. ಮತ್ತೆ ಈ ಡೈಮಂಡ್ ಜ್ಯುವೆಲರಿ ಸೇಲ್ಸ್ ಕೂಡ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಈ ಕ್ವಾರ್ಟರ್ ಅಲ್ಲಿ ಇಯರ್ ಆನ್ ಇಯರ್ ಅಲ್ಲಿ 36% ಗ್ರೋತ್ ಇದೆ. ಮತ್ತೆ ಲಾಸ್ಟ್ 9 ಮಂತ್ಸ್ ಅಲ್ಲಿ ಚೆಕ್ ಮಾಡಿದ್ರು 34% ಗ್ರೋತ್ ಇದೆ. ಅದ್ರ ಜೊತೆಗೆ ಈ ಕ್ವಾರ್ಟರ್ ಅಲ್ಲಿ ಹೊಸದಾಗಿ 4 ಫ್ರಾಂಚೈಸೀಸ್ ನ ಓಪನ್ ಮಾಡಿದ್ದಾರೆ. ಟೋಟಲ್ ಸ್ಟೋರ್ ಕೌಂಟ್ ಬಂದು 196ಕ್ಕೆ ರೀಚ್ ಆಗಿದೆ. ಓವರ್ ಆಲ್ ತುಂಬಾನೇ ಪಾಸಿಟಿವ್ ಬಿಸ್ನೆಸ್ ಡೇಟಾನ ಪೋಸ್ಟ್ ಮಾಡಿರೋ ಕಾರಣದಿಂದನೇ ಇವತ್ತು 14% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದ್ಮೇಲೆ ಕಲ್ಯಾಣ್ ಜ್ಯುವೆಲರ್ಸ್ ಈ ಕಂಪನಿ ಕೂಡ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ 7% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವರು ಅಷ್ಟೇ ಈ Q3 ಬಿಸ್ನೆಸ್ ಡೇಟಾದಲ್ಲಿ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ 42% ಗ್ರೋತ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ಈ Q3 ಅಲ್ಲಿ ಫೆಸ್ಟಿವಲ್ ಸ್ಟ್ರಾಂಗ್ ಡಿಮ್ಯಾಂಡ್ ಇಂದಾನೆ ಈ ಗೋಲ್ಡ್ ಕಂಪನೀಸ್ ಎಲ್ಲ ಈ ತರ ಸೇಲ್ಸ್ ನ ಪೋಸ್ಟ್ ಮಾಡಿರೋದು. ನೆಕ್ಸ್ಟ್ ಅದಾದ್ಮೇಲೆ ಡಿಕ್ಸಾನ್ ಟೆಕ್ನಾಲಜೀಸ್ ಈ ಕಂಪನಿ ಆದ್ರೆ ಇವತ್ತು ಸ್ವಲ್ಪ ಪಾಸಿಟಿವ್ಗೆ ರಿಯಾಕ್ಟ್ ಆಗಿದೆ. ಜೊತೆಗೆ ಈ ಕಂಪನಿ ಬಗ್ಗೆ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೂ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ. ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಬರೀ ಈ ಕಂಪನಿ ಬಗ್ಗೆ ಮಾತ್ರನೇ ಅಲ್ಲ, ಕೈನ್ಸ್ ಟೆಕ್ನಾಲಜೀಸ್, ಆಂಬರ್ ಎಂಟರ್ಪ್ರೈಸಸ್ ಈ ತರ ತುಂಬಾನೇ EMS ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡೋ ಕಂಪನೀಸ್ ಬಗ್ಗೆ ಮಾತಾಡ್ಕೊಂಡಿದ್ವಿ. ಮತ್ತೆ ಇವತ್ತು ಈ ಡಿಕ್ಸಾನ್ ಟೆಕ್ನಾಲಜೀಸ್ ಏನಿದೆ ಈ ಕಂಪನಿ ಸ್ವಲ್ಪ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಆದ್ರೆ ಈ ಬ್ರೋಕರೇಜಸ್ ಆದ್ರೆ ಈ ಕಂಪನಿ ರಿಲೇಟೆಡ್ ಆಗಿ ಸ್ವಲ್ಪ ಅಪ್ಡೇಟ್ಸ್ ನ ಮಾಡಿದ್ದಾರೆ. ಏನಂದ್ರೆ ಈ ರೀಸೆಂಟ್ ಟೈಮ್ ಅಲ್ಲಿ ಈ ಕಂಪನಿ ಆದ್ರೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಬರ್ತಾ ಇತ್ತು. ಆಲ್ ಟೈಮ್ ಹೈಸ್ ಇಂದ 38% ಫಾಲ್ ಆಗಿದೆ ಈ ಕಂಪನಿ. ಜೊತೆಗೆ ಈ ರೀಸೆಂಟ್ ಟೈಮ್ ಅಲ್ಲಿ ಏನಕ್ಕೆ ಫಾಲ್ ಆಗಿದೆ ಅಂತ ಅಂದ್ರೆ ಈ Q3 ಅಲ್ಲಿ ಸ್ವಲ್ಪ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡೋ ಚಾನ್ಸಸ್ ಇದೆ ಅಂತ ಫಾಲ್ ಆಗ್ತಾ ಬಂದಿದ್ದು. ಅದ್ರ ಜೊತೆಗೆ ಇನ್ನ ಸ್ವಲ್ಪ ರೀಸನ್ಸ್ ಎಲ್ಲಾನು ಇದಾವೆ. ಅದಾದ್ಮೇಲೆ ಇವಾಗ ಬ್ರೋಕರೇಜಸ್ ಏನ್ ಹೇಳ್ತಾ ಇದಾರೆ ಅಂತ ಅಂದ್ರೆ JM ಫಿನಾನ್ಷಿಯಲ್ಸ್ ಅವರಾದ್ರೆ ಈ ಕಂಪನಿಗೆ ಆಡ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 13,800 rupees ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದ್ರೆ 18% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ನೋವೋಮಾ ಅವರಾದ್ರೆ ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 16,598 rupees ಪರ್ ಶೇರ್ ಅಂತ ಹೇಳಿದ್ದಾರೆ. ಅಂದ್ರೆ 42% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇರೋದು. ಆದ್ರೆ ಇವತ್ತು ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರಾದ್ರೆ ಈ ಕಂಪನಿಗೆ ಟಾರ್ಗೆಟ್ ಪ್ರೈಸ್ ನ ಕಟ್ ಮಾಡಿ 9,950 rupees ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದ್ರೆ 15% ಡೌನ್ ಸೈಡ್ ರಿಸ್ಕ್ ಇದೆ ಅಂತ ಅಪ್ಡೇಟ್ ಮಾಡ್ತಾ ಇರೋದು. ಏನಕ್ಕಂತ ಅಂದ್ರೆ ಈ ಸ್ಮಾರ್ಟ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಮಾರ್ಕೆಟ್ ಶೇರ್ ನ ಲೂಸ್ ಮಾಡ್ಕೊಂತ ಇದ್ದಾರೆ. ಅದರಿಂದ ರೆವಿನ್ಯೂಸ್ ಆದ್ರೆ 6 to 8% ಫಾಲ್ ಆಗೋ ಸೆಂಟಿಮೆಂಟ್ ಇಂದಾನೆ ಇವಾಗ ಟಾರ್ಗೆಟ್ ಪ್ರೈಸ್ ನ ಕಟ್ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಫ್ರೆಂಡ್ಸ್, ಈಗ ಈ Q3 ಅಲ್ಲಿ EMS ಕಂಪನೀಸ್ ಎಲ್ಲ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತವೆ ಅಂತ. ಬರೀ ಡಿಕ್ಸಾನ್ ಟೆಕ್ನಾಲಜೀಸ್ ಮಾತ್ರ ಇಲ್ಲ, ಕೈನ್ಸ್ ಟೆಕ್ನಾಲಜೀಸ್, ಆಂಬರ್ ಎಂಟರ್ಪ್ರೈಸಸ್, ಸಿರ್ಮಾ SGS, PG ಎಲೆಕ್ಟ್ರೋಪ್ಲಾಸ್ಟ್ ಈ ತರ ಪ್ರತಿಯೊಂದು ಕಂಪನಿ ಕೂಡ ಈ Q3 ಅಲ್ಲಿ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಫ್ರೆಂಡ್ಸ್, ಈಗ ಇದುವರೆಗೂ ನಾವೇನೇನು ಇನ್ಫಾರ್ಮೇಶನ್ ಮಾತಾಡ್ಕೊಂತ ಬಂದ್ವಿ, ಈ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಈಗಾಗಲೇ ಮಾರ್ಕೆಟ್ ಅಲ್ಲಿ ರಿಫ್ಲೆಕ್ಟ್ ಆಗಿದೆ. ಜೊತೆಗೆ ಈ ಕಂಪನೀಸ್ ಬಗ್ಗೆ ನಾನು ಮಾರ್ಕೆಟ್ ಓಪನ್ ಆಗೋದಕ್ಕೂ ಮುಂಚೆನೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ವಾಟ್ಸ್ಆಪ್ ಚಾನಲ್ ಅಲ್ಲಿ ಶೇರ್ ಮಾಡ್ತಾನೆ ಇರ್ತೀನಿ. ನೀವು ವಾಟ್ಸ್ಆಪ್ ಚಾನಲ್ ನ ನೋಡ್ತಾ ಇಲ್ಲ ಅಂತಂದ್ರೆ ಒಂದ್ಸಲ ಚೆಕ್ ಮಾಡಿ. ಇವಾಗ ನಾವು ಏನೇನು ಕಂಪನೀಸ್ ಬಗ್ಗೆ ಮಾತಾಡ್ಕೊಂಡಿದ್ವಿ ಆ ಕಂಪನೀಸ್ ರಿಯಾಕ್ಟ್ ಆಗೋದಕ್ಕೂ ಮುಂಚೆನೆ ಆ ಇನ್ಫಾರ್ಮೇಶನ್ ನ ಪ್ರತಿಯೊಂದನ್ನು ವಾಟ್ಸ್ಆಪ್ ಚಾನಲ್ ಅಲ್ಲಿ ಶೇರ್ ಮಾಡಿರ್ತೀನಿ. ಅದಕ್ಕೋಸ್ಕರ ಯಾರಾದ್ರೂ ಈ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈ ವಾಟ್ಸ್ಆಪ್ ಚಾನಲ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಮೇನ್ ಇನ್ಫಾರ್ಮೇಶನ್ ಮಾತ್ರನೇ ಇಲ್ಲಿ ಶೇರ್ ಮಾಡೋದು. ಅದ್ ಬಿಟ್ರೆ ಬೇರೆ ಯಾವುದೇ ತರ ಇನ್ಫಾರ್ಮೇಶನ್ ಇಲ್ಲಿ ಶೇರ್ ಮಾಡಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಟೈಟಾನ್ ಈ ಕಂಪನಿ ಆದ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 5% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಕಂಪನಿ ಕೂಡ ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ Q3 ಬಿಸ್ನೆಸ್ ಡೇಟಾನ ಪೋಸ್ಟ್ ಮಾಡಿದ್ದಾರೆ. ಈ ಡೇಟಾ ಅಂತೂ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಇವ್ರ ಬಿಸ್ನೆಸ್ ಆದ್ರೆ ಟೋಟಲ್ ಆಗಿ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಇಯರ್ ಆನ್ ಇಯರ್ ಅಲ್ಲಿ 40% ಗ್ರೋತ್ ನ ಪೋಸ್ಟ್ ಮಾಡಿದ್ದಾರೆ. ಜೊತೆಗೆ ಈ ಕ್ವಾರ್ಟರ್ ಅಲ್ಲೇನೆ 56 ಹೊಸ ಸ್ಟೋರ್ಸ್ ನ ಓಪನ್ ಮಾಡಿದ್ದಾರೆ. ಟೋಟಲ್ ಸ್ಟೋರ್ ಕೌಂಟ್ ಬಂದು 3,433ಕ್ಕೆ ರೀಚ್ ಆಗಿದೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ ಇವ್ರ ಜ್ಯುವೆಲರಿ ಸೆಗ್ಮೆಂಟ್ ಏನಿದೆ ಈ ಜ್ಯುವೆಲರಿ ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಗ್ರೋತ್ ಇದೆ. ಇವಾಗ ಇಯರ್ ಆನ್ ಇಯರ್ ಅಲ್ಲಿ 41% ಗ್ರೋತ್ ಇದೆ.
ಫ್ರೆಂಡ್ಸ್, ಈಗ ಬರೀ ಜ್ಯುವೆಲರಿ ಸೆಗ್ಮೆಂಟಲ್ಲಿ ಮಾತ್ರನೇ ಅಲ್ಲ, ಓವರ್ ಆಲ್ ಎಲ್ಲ ಸೆಗ್ಮೆಂಟಲ್ಲೂ ತುಂಬಾನೇ ಸ್ಟ್ರಾಂಗ್ ಗ್ರೋತ್ನ ಪೋಸ್ಟ್ ಮಾಡಿದ್ದಾರೆ. ಈ ಸ್ಮಾರ್ಟ್ ವಾಚಸ್ ಸೆಗ್ಮೆಂಟ್ ಬಿಟ್ಟು ಈ ತರ ತುಂಬಾನೇ ಸ್ಟ್ರಾಂಗ್ ಬಿಸ್ನೆಸ್ ಡೇಟಾ ಪೋಸ್ಟ್ ಮಾಡಿರೋ ಕಾರಣದಿಂದ ನುವಾಮಾ ಅವರಾದ್ರೆ ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 4500 rupees per share ಅಂತ ಹೇಳಿದ್ದಾರೆ. ಅದಾದ್ಮೇಲೆ JM ಫಿನಾನ್ಷಿಯಲ್ ಅವರು ಅಷ್ಟೇ ಬ್ಲಾಕ್ ಬಸ್ಟರ್ ನಂಬರ್ಸ್ ನ ಪೋಸ್ಟ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ತರ ತುಂಬಾನೇ ಅನಲಿಸ್ಟ್ ಎಲ್ಲ ಈ ಕಂಪನಿ ಪರವಾಗಿ ತುಂಬಾನೇ ಪಾಸಿಟಿವ್ ರೇಟಿಂಗ್ಸ್ ನ ಕೊಟ್ಟಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ಟಾಟಾ ಟೆಕ್ನಾಲಜೀಸ್, ಟಾಟಾ LXC, KPIT ಟೆಕ್ನಾಲಜೀಸ್ ಈ ಎಲ್ಲಾ ಕಂಪನೀಸ್ ಕೂಡ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ JP Morgan ಅವರು ಈ ಎಲ್ಲಾ ಕಂಪನೀಸ್ ರಿಲೇಟೆಡ್ ಆಗಿ ತುಂಬಾನೇ ಸ್ಟ್ರಾಂಗ್ ರೇಟಿಂಗ್ ನ ಕೊಟ್ಟಿದ್ದಾರೆ. ಜೊತೆಗೆ ಈ ರೀಸೆಂಟ್ ಟೈಮ್ ಅಲ್ಲಿ ಈ ಕಂಪನೀಸ್ ಎಲ್ಲ ತುಂಬಾನೇ ಕನ್ಸಲ್ಟೇಟ್ ಆಗಿದಾವೆ. ಅಂದ್ರೆ ಆಲ್ ಟೈಮ್ ವೈಸ್ ಇಂದ ಚೆಕ್ ಮಾಡ್ಕೊಂಡ್ರೆ ನಿಯರ್ಲಿ 20% ವರೆಗೂ ಫಾಲ್ ಆಗಿರೋ ಕಂಪನೀಸ್ ಇವಾಗ ಟಾಟಾ ಟೆಕ್ನಾಲಜೀಸ್ ಆದ್ರೆ ನಿಯರ್ಲಿ 45% ವರೆಗೂ ಫಾಲ್ ಆಗಿದೆ. ಇಂಥ ಕಂಪನೀಸ್ ರಿಲೇಟೆಡ್ ಆಗಿ ಸ್ಟ್ರಾಂಗ್ ರೇಟಿಂಗ್ಸ್ ನ ಕೊಟ್ಟಿದ್ದಾರೆ. ಈ ಕಂಪನೀಸ್ ಎಲ್ಲ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್, ಟಾಟಾ ಪವರ್. ಈ ಕಂಪನಿ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಇವರು ಆಂಧ್ರ ಪ್ರದೇಶಲ್ಲಿ 10 ಗಿಗಾವಾಟ್ಸ್ ಇಂಗೋಟ್ಸ್ ಮತ್ತೆ ವೇಫರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಸೆಟಪ್ ಮಾಡೋ ರಿಲೇಟೆಡ್ ಆಗಿ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಈ ಪ್ರಾಜೆಕ್ಟ್ಗೋಸ್ಕರ ಸುಮಾರು 6,675 ಕೋಟಿ ಇನ್ವೆಸ್ಟ್ ಮಾಡ್ತೀವಿ. ಮತ್ತೆ ಇಂಗೋಟ್ಸ್ ಮತ್ತೆ ವೇಫರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಏನಿದೆ ಇದು ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಫೆಸಿಲಿಟಿ ಅಂತ ಕೂಡ ಹೇಳಿದ್ದಾರೆ. ಮತ್ತೆ ಈ ವೇಫರ್ಸ್ನ ಇಂಗೋಟ್ಸ್ನ ಎಲ್ಲಿ ತುಂಬಾ ಯೂಸ್ ಮಾಡ್ತಾರೆ ಅಂತ ಅಂದ್ರೆ ಈ ಸೋಲಾರ್ ಮಾಡ್ಯೂಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಅಂದ್ರೆ ಇವೆಲ್ಲ ತುಂಬಾನೇ ಮುಖ್ಯ ಆಗಿರುತ್ತೆ. ಅದ್ರ ಜೊತೆಗೆ ಈ ಸೆಮಿ ಕಂಡಕ್ಟರ್ ಅಲ್ಲೂ ಕೂಡ ಇದನ್ನ ಯೂಸ್ ಮಾಡ್ತಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಫೆಸಿಲಿಟಿ ರಿಲೇಟೆಡ್ ಆಗಿ ಇನ್ನ ಏನೆಲ್ಲ ಅಪ್ಡೇಟ್ಸ್ ಬರ್ತವೆ, ಇವರು ಈ ಕಮಿಂಗ್ ಟೈಮಲ್ಲಿ ಇನ್ನ ಎಷ್ಟು ಕೆಪಾಸಿಟಿನ ಆಡ್ ಮಾಡ್ತಾ ಹೋಗ್ತಾರೆ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾನು ಹೇಳಿದ ಇನ್ಫಾರ್ಮೇಷನ್ ಅಲ್ಲಿ ಯಾವುದೇ ಥರ ಡೌಟ್ ಇದ್ರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.